let's get started. So the first college we are discussing is SJB Institute of next college KLE Technological University. So ಇದು ನಾರ್ತ್ ಕರ್ನಾಟಕದಲ್ಲೇ ಇರುವಂತಹ ಒನ್ ಆಫ್ ದ ರೆಪ್ಯೂಟೆಡ್ ಕಾಲೇಜ್. ಅದಾದ್ರೆ ರೌಂಡ್ 1 ನಲ್ಲಿ ಇರುವಂತಹ ಕಟ್ ಆಫ್ 14K ಇದೆ. ಓಕೆ, ಸೊ ರೌಂಡ್ 3 ಮಾಡರ್ನ್ ಬ್ರಾಂಚ್ ಅನ್ಸ್ಕೊಳ್ಳುವಂತಹ ಸೈಬರ್ ಸೆಕ್ಯೂರಿಟಿ ಕೂಡ ಇದೆ. ಹೆಲೋ ಮಕ್ಕಳ, ವೇದಾಂತು ಕರ್ನಾಟಕ ಚಾನಲ್ಗೆ ಸ್ವಾಗತ. ನಾನು ನಿಮ್ಮ ಫಿಸಿಕ್ಸ್ ಮೆಂಟರ್ ಅಂಕಿತಾ. ಸೊ ಇನ್ನೇನು ಆಪ್ಷನ್ ಎಂಟ್ರಿ ಶುರುವಾಗಿದೆ, ನನ್ನ ರ್ಯಾಂಕಿಂಗ್ ಲೋ ಇದೆ. ಹಾಗಿದ್ರೆ ನನ್ನ ರ್ಯಾಂಕಿಂಗ್ಗೆ ಸೂಟೇಬಲ್ ಆಗಿರುವಂತಹ ಗುಡ್ ಇಂಜಿನಿಯರಿಂಗ್ ಕಾಲೇಜಸ್ ಯಾವ್ದು? ಸೊ ಈ ವಿಡಿಯೋದಲ್ಲಿ ಅದನ್ನು ಡಿಸ್ಕಸ್ ಮಾಡೋಣ ಮಕ್ಕಳ. ಸೊ ನಾನು ಒಂದಷ್ಟು ಕಾಲೇಜಸ್ನ ಲೀಸ್ಟ್ ಔಟ್ ಮಾಡಿದ್ದೀನಿ. ಪ್ಲೇಸ್ಮೆಂಟ್ನ ಕನ್ಸಿಡರ್ ಮಾಡಿ, ಅಕಾಡೆಮಿಕ್ಸ್ನ ಕನ್ಸಿಡರ್ ಮಾಡಿ, ಹಾಗೆಯೇ ಕ್ಯಾಂಪಸ್ನ ಕನ್ಸಿಡರ್ ಮಾಡಿ ಒಂದಷ್ಟು ಕಾಲೇಜಸ್ನ ಲೀಸ್ಟ್ ಔಟ್ ಮಾಡಿದ್ದೀನಿ. ಈ ವಿಡಿಯೋನ ಕೊನೆ ತನಕ ನೋಡಿ. ಯಾಕಂತ ಅಂದರೆ ಈ ವಿಡಿಯೋದಲ್ಲಿ ನಾವು ಬ್ರಾಂಚ್ ಕಟ್ ಆಫ್ ಆಗಿರ್ಬೋದು, ಹಾಗೆಯೇ ಕಾಲೇಜ್ ಕಟ್ ಆಫ್, ಹಾಗೆಯೇ ರೌಂಡ್ 1, 2, 3 ಎಲ್ಲಾದ್ರದ್ದು ಕಟ್ ಆಫ್ನ ಡೀಪ್ ಆಗಿ ಡಿಸ್ಕಸ್ ಮಾಡ್ತಾ ಇದ್ದೀವಿ. ಸೊ ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಸೊ ದ ಫಸ್ಟ್ ಕಾಲೇಜ್ ವಿ ಆರ್ ಡಿಸ್ಕಸಿಂಗ್ ಇಸ್ SJB Institute of Technology. ಸೊ ಇದು ಬ್ಯಾಂಗ್ಳೂರಲ್ಲಿ ಲೊಕೇಟ್ ಆಗಿರುವಂಥ ಕಾಲೇಜ್. ಸೊ ಬ್ಯಾಂಗ್ಳೂರಲ್ಲಿ ಲೊಕೇಟ್ ಆಗಿದ್ರೆ ಏನು ಅಡ್ವಾಂಟೇಜ್? ಸೊ ಇಲ್ಲಿ ಹ್ಯಾಕಥಾನ್ಸ್ ಆಗಿರ್ಬೋದು, ಇಂಟರ್ನ್ಶಿಪ್ ಆಗಿರ್ಬೋದು, ಹಾಗೆಯೇ ನೆಟ್ವರ್ಕಿಂಗ್ ತುಂಬ ಚೆನ್ನಾಗಿರೋದ್ರಿಂದ ಈವನ್ ಆವ್ರೇಜ್ ಸ್ಟೂಡೆಂಟ್ ಕೂಡ ಪರ್ಫಾರ್ಮ್ ಮಾಡೋದು ಬೆಟರ್ ಆಗಿ ಪರ್ಫಾರ್ಮ್ ಮಾಡ್ತಾರೆ ಅಂತ ಹೇಳ್ಬೋದು ಬ್ಯಾಂಗ್ಳೂರ್ ಲೊಕೇಟೆಡ್ ಆಗಿರುವಂಥ ಇಂಜಿನಿಯರಿಂಗ್ ಕಾಲೇಜಸಲ್ಲಿ. ಓಕೆ, ಸೊ ಈ SJB Institute of Technologies ಇಲ್ಲಿ ಸೊ ಇದಿಷ್ಟು ಬ್ರಾಂಚಸ್ ಅವೈಲೇಬಲ್ ಇದೆ. ಸೊ CS ನೋಡ್ಬೋದು ನೀವು. CS ರೌಂಡ್ 1 ನಲ್ಲಿ ಇರುವಂಥ ಕಟ್ ಆಫ್ 17K ಇದೆ ಮಕ್ಕಳ. ಓಕೆ, ಸೊ ಅದೇ ರೌಂಡ್ 3 ಬರೋ ಅಷ್ಟರಲ್ಲಿ ಕಟ್ ಆಫ್ 24Kಗೆ ಬಂದು ನಿಂತಿದೆ. ಓಕೆನಾ ಮಕ್ಕಳ? ಸೊ ಇನ್ನು ISಗೆ ಡಿಸ್ಕಸ್ ಮಾಡೋದಾದರೆ ISಗೆ ರೌಂಡ್ 1 ನಲ್ಲಿ 21K ಇದೆ. ಓಕೆ, ಸೊ ಇದು ರೌಂಡ್ 3 ಅಷ್ಟರಲ್ಲಿ 29Kಗೆ ಬಂದು ನಿಂತಿದೆ. ಇನ್ನು ECಗೆ ಡಿಸ್ಕಸ್ ಮಾಡೋದಾದರೆ ECಗೆ ರೌಂಡ್ 1 ನಲ್ಲಿ 25K ಇದೆ ಮಕ್ಕಳ. ಸೊ ರೌಂಡ್ 3 ಅಷ್ಟರಲ್ಲಿ 33Kಗೆ ಬಂದು ನಿಂತಿದೆ. ಓಕೆ, ಎಸ್. ಸೊ ನೆಕ್ಸ್ಟ್ ಕಾಲೇಜ್ ಈಸ್ ಆಚಾರ್ಯ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ. ಸೊ ಇದು ಕೂಡ ಅಷ್ಟೇ ಬ್ಯಾಂಗ್ಳೂರಲ್ಲಿ ಇರುವಂಥ ಒನ್ ಆಫ್ ದ ಪಾಪ್ಯುಲರ್ ಕಾಲೇಜ್. ಎಸ್, ಸೊ ಇದರಲ್ಲಿ ಇದಿಷ್ಟು ಬ್ರಾಂಚಸ್ ಅವೈಲಬಲ್ ಇದೆ. ಸೊ CSಗೆ ನೋಡೋದಾದರೆ ರೌಂಡ್ 1 ನಲ್ಲಿ ಇರುವಂಥ ಕಟ್ ಆಫ್ 14K ಇದೆ. ಓಕೆ, ಸೊ ರೌಂಡ್ 3 ಅಷ್ಟರಲ್ಲಿ ಕಟ್ ಆಫ್ 21Kಗೆ ಬಂದು ನಿಂತಿದೆ. ಇನ್ನು ISಗೆ ಇನ್ಫಾರ್ಮೇಷನ್ ಸೈನ್ಸ್ಗೆ ನೋಡೋದಾದರೆ ರೌಂಡ್ 1 ನಲ್ಲಿ 17K ಇದೆ ಮಕ್ಕಳ. ಅದೇ ರೌಂಡ್ 3 ಅಷ್ಟರಲ್ಲಿ 25Kಗೆ ಬಂದು ನಿಂತಿದೆ. ಓಕೆ, ಇನ್ನು ECಗೆ ಡಿಸ್ಕಸ್ ಮಾಡೋದಾದರೆ 24K ಇಂದ ಸ್ಟಾರ್ಟ್ ಆಗಿದೆ. 24K ಇದೆ ರೌಂಡ್ 1 ನಲ್ಲಿ ಕಟ್ ಆಫ್. ಅದೇ ರೌಂಡ್ 3 ಅಷ್ಟರಲ್ಲಿ 33Kಗೆ ಬಂದು ನಿಂತಿದೆ. ಎಸ್, ಸೊ ದ ನೆಕ್ಸ್ಟ್ ಕಾಲೇಜ್ ಈಸ್ ಮಲ್ನಾಡ್ ಕಾಲೇಜ್ ಆಫ್ ಇಂಜಿನಿಯರಿಂಗ್. ಸೊ ಇದು ಹಾಸನಲ್ಲಿ ಇರುವಂಥ ಕಾಲೇಜ್, ಒನ್ ಆಫ್ ದ ಅಂಡರ್ ರೇಟೆಡ್ ಕಾಲೇಜ್ ಅಂತ ಹೇಳ್ಬೋದು. ಎಸ್, ಸೊ ಇದರಲ್ಲಿ 2 ಸೆಕ್ಷನ್ ಇದೆ, ಒಂದು ಏಡೆಡ್, ಇನ್ನೊಂದು ಅನ್ಏಡೆಡ್. ಸೊ ಏಡೆಡ್ ಅಂತ ಅಂದರೆ ನಿಮಗೆ ಗೊತ್ತೇ ಇರುತ್ತೆ. ಸೊ ಫೀಸ್ ಏನಾಗಿರುತ್ತೆ, ಕಡಿಮೆ ಇರುತ್ತೆ ಅನ್ಏಡೆಡ್ಗೆ ಕಂಪೇರ್ ಮಾಡಿದ್ರೆ. ಹಾಗಾಗಿ ಡಿಮ್ಯಾಂಡ್ ಕೂಡ ಜಾಸ್ತಿ ಇರುತ್ತೆ ಏಡೆಡ್ ಸೀಟ್ಸ್ಗೆ. ಓಕೆ, ಎಸ್. ಸೊ ಏಡೆಡ್ ಮಲ್ನಾಡ್ ಕಾಲೇಜಸಲ್ಲಿ ಏಡೆಡ್ ಬ್ರಾಂಚು ಇದಿಷ್ಟು ಬ್ರಾಂಚಸ್ ಅವೈಲೇಬಲ್ ಇದೆ. ಸೊ ECಗೆ ನೋಡೋದಾದರೆ ರೌಂಡ್ 1 ನಲ್ಲಿ 35K ಇದೆ. ಅದೇ ರೌಂಡ್ 3 ಬರೋ ಅಷ್ಟರಲ್ಲಿ 45Kಗೆ ಬಂದು ನಿಂತಿದೆ ECಗೆ ಮಕ್ಕಳ. ಓಕೆ, ಸೊ ಇನ್ನು ಅನ್ಏಡೆಡ್ಗೆ ಬರೋದಾದರೆ ಮಲ್ನಾಡ್ ಕಾಲೇಜಸಲ್ಲಿ ಅನ್ಏಡೆಡ್ಗೆ ಇದಿಷ್ಟು ಬ್ರಾಂಚಸ್ ಅವೈಲಬಲ್ ಇದೆ. CSಗೆ ನೋಡೋದಾದರೆ ಕಟ್ ಆಫ್ ರೌಂಡ್ 1 ನಲ್ಲಿ 30K ಇದೆ ಮಕ್ಕಳ. ಸೊ ಅದೇ ರೌಂಡ್ 3 ಅಷ್ಟರಲ್ಲಿ 38Kಗೆ ಬಂದು ನಿಂತಿದೆ. ಎಸ್, ನೆಕ್ಸ್ಟ್ ಕಾಲೇಜ್ KLE ಟೆಕ್ನಾಲಜಿಕಲ್ ಯೂನಿವರ್ಸಿಟಿ. ಸೊ ಇದು ನಾರ್ತ್ ಕರ್ನಾಟಕದಲ್ಲೇ ಇರುವಂಥ ಒನ್ ಆಫ್ ದ ರೆಪ್ಯೂಟೆಡ್ ಕಾಲೇಜ್ ಅಂತ ಹೇಳ್ಬೋದು, ವಿತ್ ಗುಡ್ ಪ್ಲೇಸ್ಮೆಂಟ್. ಎಸ್, ಸೊ ಇದರಲ್ಲಿ 2 ಸೆಕ್ಷನ್ ಇದೆ, ಒಂದು ಅನ್ಏಡೆಡ್ ಸೆಕ್ಷನ್, ಇನ್ನೊಂದು ಏಡೆಡ್ ಸೆಕ್ಷನ್. ಓಕೆ, ಸೊ ಅನ್ಏಡೆಡಲ್ಲಿ ಇದಿಷ್ಟು ಬ್ರಾಂಚಸ್ ಅವೈಲೇಬಲ್ ಇದೆ. ಸೊ CSಗೆ ಕಟ್ ಆಫ್ ನೋಡೋದಾದರೆ ರೌಂಡ್ 1 ನಲ್ಲಿ 8K ಇದೆ. ಓಕೆ, ಸೊ ಅದೇ ರೌಂಡ್ 3 ಬರೋ ಅಷ್ಟರಲ್ಲಿ 10Kಗೆ ಬಂದು ನಿಂತಿದೆ ಮಕ್ಕಳ. ಓಕೆ, ಸೊ ಇನ್ನು ECಗೆ ನೋಡೋದಾದರೆ ECಗೆ ರೌಂಡ್ 1 ನಲ್ಲಿ 12K ಇದೆ. ಅದೇ ರೌಂಡ್ 3 ಬರೋ ಅಷ್ಟರಲ್ಲಿ 15K ಇದೆ. ಓಕೆನಾ ಮಕ್ಕಳ? ಸೊ ಏಡೆಡ್ ಸೆಕ್ಷನ್ಗೆ ಬರೋದಾದರೆ ಇದಿಷ್ಟು ಬ್ರಾಂಚಸ್ ಅವೈಲೇಬಲ್ ಇದೆ KLE ಟೆಕ್ನಾಲಜಿಕಲ್ ಯೂನಿವರ್ಸಿಟಿಲಿ. ಸೊ ECಗೆ ಡಿಸ್ಕಸ್ ಮಾಡೋದಾದರೆ ರೌಂಡ್ 1 ನಲ್ಲಿ 12K ಇದೆ. ಸೊ ಅದೇ ರೌಂಡ್ 3 ಬರೋ ಅಷ್ಟರಲ್ಲಿ 15Kಗೆ ಬಂದು ನಿಂತಿದೆ. ಎಸ್, ಸೊ ದ ನೆಕ್ಸ್ಟ್ ಕಾಲೇಜ್ ಈಸ್ JNNCE. ಸೊ ಇದು ಶಿವಮೊಗ್ಗದಲ್ಲಿ ಇರುವಂತಹ ಕಾಲೇಜ್. ಸೊ ವಿತ್ ಗುಡ್ ಅಕಾಡೆಮಿಕ್ಸ್, ಗುಡ್ ಪ್ಲೇಸ್ಮೆಂಟ್ ಅಂತ ಹೇಳ್ಬೋದು. ಎಸ್, ಸೊ ಇದಿಷ್ಟು ಬ್ರಾಂಚಸ್ ಅವೈಲೇಬಲ್ ಇದೆ. ಇದರಲ್ಲಿ CSಗೆ ನೋಡೋದಾದರೆ ರೌಂಡ್ 1 ನಲ್ಲಿ 25K ಇದೆ. ಸೊ ಅದೇ ರೌಂಡ್ 3 ಬರೋ ಅಷ್ಟರಲ್ಲಿ 29K ಇದೆ CSಗೆ. ಓಕೆನಾ ಮಕ್ಕಳ? ಸೊ ಇನ್ನು ECಗೆ ಬರೋದಾದರೆ 41K ಇದೆ ರೌಂಡ್ 1 ನಲ್ಲಿ. ಅದೇ ರೌಂಡ್ 3 ಬರೋ ಅಷ್ಟರಲ್ಲಿ 58K ಇದೆ.
ಎಸ್. ಸೊ ನೆಕ್ಸ್ಟ್ ಕಾಲೇಜ್ ಈಸ್ MVJ ಕಾಲೇಜ್ ಆಫ್ ಇಂಜಿನಿಯರಿಂಗ್. ಸೊ ಈ ಕಾಲೇಜಸಲ್ಲಿ ಮಾಡರ್ನ್ ಬ್ರಾಂಚ್ ಅನ್ಸ್ಕೊಳ್ಳುವಂತಹ ಸೈಬರ್ ಸೆಕ್ಯುರಿಟಿ ಕೂಡ ಇದೆ. ಸೊ ಈ ಸೈಬರ್ ಸೆಕ್ಯುರಿಟಿಗೆ ಇರುವಂಥ ಕಟ್ ಆಫ್ ಅರೌಂಡ್ 51K ಇದೆ. ಓಕೆ, ಸೊ ಇದು ಮಾಡರ್ನ್ ಬ್ರಾಂಚ್ ಆಗಿರೋದ್ರಿಂದ ಸೊ ಒನ್ ಆಫ್ ದ ಫಾಸ್ಟ್ ಗ್ರೋಯಿಂಗ್ ಇಂಡಸ್ಟ್ರಿ ಅಂತ ಹೇಳ್ಬೋದು. ಯಾಕಪ್ಪ ಅಂತಂದರೆ ಕಂಪ್ನೀಸ್ಗೆಲ್ಲ ಈಗ ಪ್ರೊಟೆಕ್ಷನ್ ಬೇಕೇ ಬೇಕು ಹ್ಯಾಕಿಂಗಿಂದ ಎಲ್ಲ. ಹಾಗಾಗಿ ದಿಸ್ ಈಸ್ ಒನ್ ಆಫ್ ದ ಫಾಸ್ಟ್ ಗ್ರೋಯಿಂಗ್ ಇಂಡಸ್ಟ್ರಿ ಅಂತ ಹೇಳ್ಬೋದು. ಎಸ್, ಸೊ ಈ ಕಾಲೇಜಸಲ್ಲಿ ಇದಿಷ್ಟು ಬ್ರಾಂಚಸ್ ಅವೈಲೇಬಲ್ ಇದೆ. ಸೊ CS ಗೆ ನೋಡೋದಾದರೆ ರೌಂಡ್ 1ನಲ್ಲಿ 20K ಇದೆ. ಓಕೆ, ಸೊ ಅದೇ ರೌಂಡ್ 3 ಅಷ್ಟರಲ್ಲಿ 29Kಗೆ ಬಂದು ನಿಂತಿದೆ. ಓಕೆ, ಇನ್ನು EC ಗೆ ನೋಡೋದಾದರೆ ರೌಂಡ್ 1ನಲ್ಲಿ 27K ಇದೆ ಮಕ್ಕಳ. ಓಕೆ, ಸೊ ಅದೇ ರೌಂಡ್ 3 ಬರೋ ಅಷ್ಟರಲ್ಲಿ 42Kಗೆ ಬಂದು ನಿಂತಿದೆ. ಎಸ್, ಸೊ ಇದಿಷ್ಟು ಬ್ರಾಂಚಸ್ ಅವೈಲೇಬಲ್ ಇದೆ MVJ ಕಾಲೇಜ್ ಆಫ್ ಇಂಜಿನಿಯರಿಂಗಲ್ಲಿ. ಸೊ ದ ನೆಕ್ಸ್ಟ್ ಕಾಲೇಜ್ ಈಸ್ KLE ಟೆಕ್ನಾಲಜಿಕಲ್ ಯೂನಿವರ್ಸಿಟಿ, ಹುಬ್ಳಿಲಿ ಇರುವಂಥ ಕಾಲೇಜ್. ಸೊ ಇದರಲ್ಲೂ ಕೂಡ ಏಡೆಡ್ ಅನ್ಏಡೆಡ್ ಸೆಕ್ಷನ್ ಇದೆ. ಸೊ ಏಡೆಡಲ್ಲಿ ಇದಿಷ್ಟು ಬ್ರಾಂಚಸ್ ಅವೈಲೇಬಲ್ ಇದೆ. ಸೊ EC ಗೆ ನೋಡೋದಾದರೆ ಕಟ್ ಆಫ್ ಅರೌಂಡ್ 12K ಇದೆ ರೌಂಡ್ 1ನಲ್ಲಿ. ಓಕೆ, ಅದೇ ರೌಂಡ್ 3 ಬರೋ ಅಷ್ಟರಲ್ಲಿ 15K ಇದೆ. ಸೊ ಅದೇ ಅನ್ಏಡೆಡ್ ಸೆಕ್ಷನಲ್ಲಿ ಇದಿಷ್ಟು ಬ್ರಾಂಚಸ್ ಅವೈಲೇಬಲ್ ಇದೆ. ಸೊ CS ಗೆ ಕಟ್ ಆಫ್ ನೋಡೋದಾದರೆ ರೌಂಡ್ 1ನಲ್ಲಿ 8K ಇದೆ, ರೌಂಡ್ 3 ಬರೋ ಅಷ್ಟರಲ್ಲಿ 10Kಗೆ ಬಂದು ನಿಂತಿದೆ. ಓಕೆ, ಎಸ್, ಸೊ ಇಲ್ಲೂ ಕೂಡ EC ಇದೆ. ಸೊ EC ಇಲ್ಲಿ ನೋಡೋದಾದರೆ ಅರೌಂಡ್ 12K ಇದೆ ರೌಂಡ್ 1ನಲ್ಲಿ, ರೌಂಡ್ 3 ಬರೋ ಅಷ್ಟರಲ್ಲಿ 15Kಗೆ ಬಂದು ನಿಂತಿದೆ ECಗೆ. ಸೊ ದ ನೆಕ್ಸ್ಟ್ ಕಾಲೇಜ್ ಈಸ್ PES ಕಾಲೇಜ್ ಆಫ್ ಇಂಜಿನಿಯರಿಂಗ್, ಮಂಡ್ಯ. ಸೊ ಇದು ಕೂಡ ಒನ್ ಆಫ್ ದ ಡಿಸೆಂಟ್ ಕಾಲೇಜ್ ವಿತ್ ಡಿಸೆಂಟ್ ಅಕಾಡೆಮಿಕ್ಸ್ ಅಂತ ಹೇಳ್ಬೋದು, ವಿತ್ ಗುಡ್ ಪ್ಲೇಸ್ಮೆಂಟ್. ಸೊ ಇದರಲ್ಲೂ ಕೂಡ 2 ಸೆಕ್ಷನ್ ಇದೆ, ಏಡೆಡ್ ಆ್ಯಂಡ್ ಅನ್ಏಡೆಡ್. ಓಕೆ, ಸೊ ಏಡೆಡಲ್ಲಿ ಇದಿಷ್ಟು ಬ್ರಾಂಚಸ್ ಅವೈಲೇಬಲ್ ಇದೆ. ಸೊ ECಗೆ ಕಟ್ ಆಫ್ ನೋಡೋದಾದರೆ ರೌಂಡ್ 1ನಲ್ಲಿ 16K ಇದೆ, ಅದೇ ರೌಂಡ್ 3 ಬರೋ ಅಷ್ಟರಲ್ಲಿ 23K ಇದೆ. ನೆಕ್ಸ್ಟ್ ಅನ್ಏಡೆಡಲ್ಲಿ ಇದಿಷ್ಟು ಬ್ರಾಂಚಸ್ ಅವೈಲೇಬಲ್ ಇದೆ. ಎಸ್, CS ಗೆ ನೋಡೋದಾದರೆ ಕಟ್ ಆಫ್ ಸೊ ರೌಂಡ್ 1ನಲ್ಲಿ 24K ಇದೆ, ಅದೇ ರೌಂಡ್ 3 ಬರೋ ಅಷ್ಟರಲ್ಲಿ 31Kಗೆ ಬಂದು ನಿಂತಿದೆ. ಎಸ್, ಸೊ ಇನ್ನು ECಗೆ ನೋಡೋದಾದರೆ ECಗೆ ರೌಂಡ್ 1ನಲ್ಲಿ 36K ಇದೆ ಮಕ್ಕಳ. ಸೊ ರೌಂಡ್ 3 ಬರೋ ಅಷ್ಟರಲ್ಲಿ 48Kಗೆ ಬಂದು ನಿಂತಿದೆ. ಎಸ್, ಸೊ ದ ನೆಕ್ಸ್ಟ್ ಕಾಲೇಜ್ ಈಸ್ ಬಾಪೂಜಿ ಇನ್ಸ್ಟಿಟ್ಯೂಟ್ ಆಫ್ ಇಂಜಿನಿಯರಿಂಗ್ ಆ್ಯಂಡ್ ಟೆಕ್ನಾಲಜಿ. ಎಸ್, ಇದರಲ್ಲೂ ಕೂಡ 2 ಸೆಕ್ಷನ್ ಇದೆ, ಏಡೆಡ್ ಆ್ಯಂಡ್ ಅನ್ಏಡೆಡ್. ಸೊ ಏಡೆಡಲ್ಲಿ ಇದಿಷ್ಟು ಬ್ರಾಂಚಸ್ ಅವೈಲೇಬಲ್ ಇದೆ. ಎಸ್, ಸೊ ಇಲ್ಲಿ ECಗೆ ಕಟ್ ಆಫ್ ನೋಡೋದಾದರೆ ರೌಂಡ್ 1ನಲ್ಲಿ 22K ಇದೆ ಮಕ್ಕಳ. ಸೊ ಅದೇ ರೌಂಡ್ 3 ಬರೋ ಅಷ್ಟರಲ್ಲಿ 31Kಗೆ ಬಂದು ನಿಂತಿದೆ. ಇನ್ನು ಅನ್ಏಡೆಡ್ ಸೆಕ್ಷನ್ಗೆ ಬರೋದಾದರೆ ಇದಿಷ್ಟು ಬ್ರಾಂಚಸ್ ಅವೈಲೇಬಲ್ ಇದೆ. CS ಗೆ ನೋಡೋದಾದರೆ ಕಟ್ ಆಫ್ ರೌಂಡ್ 1ನಲ್ಲಿ 35K ಇದೆ, ಅದೇ ರೌಂಡ್ 3 ಬರೋ ಅಷ್ಟರಲ್ಲಿ 44Kಗೆ ಬಂದು ನಿಂತಿದೆ. ಓಕೆ, ಎಸ್, ಇನ್ನು ISಗೆ ನೋಡೋದಾದರೆ ಇನ್ಫಾರ್ಮೇಷನ್ ಸೈನ್ಸ್ಗೆ ನೋಡೋದಾದರೆ ರೌಂಡ್ 1ನಲ್ಲಿ 48K ಇದೆ ಮಕ್ಕಳ. ಸೊ ಅದೇ ರೌಂಡ್ 3 ಬರೋ ಅಷ್ಟರಲ್ಲಿ 62Kಗೆ ಬಂದು ನಿಂತಿದೆ. ಸೊ ದ ನೆಕ್ಸ್ಟ್ ಕಾಲೇಜ್ ಈಸ್ ಕೇಂಬ್ರಿಡ್ಜ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ. ಸೊ ಇದರಲ್ಲಿ ಇದಿಷ್ಟು ಬ್ರಾಂಚಸ್ ಅವೈಲೇಬಲ್ ಇದೆ. ಸೊ CSಗೆ ಕಟ್ ಆಫ್ ನೋಡೋದಾದರೆ ರೌಂಡ್ 1ನಲ್ಲಿ 25K ಇದೆ, ಅದೇ ರೌಂಡ್ 3 ಬರೋ ಅಷ್ಟರಲ್ಲಿ 31Kಗೆ ಬಂದು ನಿಂತಿದೆ. ಓಕೆ, ಇನ್ನು ಇನ್ಫಾರ್ಮೇಷನ್ ಸೈನ್ಸ್ಗೆ ಕಟ್ ಆಫ್ ನೋಡಿದ್ರೆ ಮಕ್ಕಳ ರೌಂಡ್ 1ನಲ್ಲಿ 29K ಇದೆ, ಅದೇ ರೌಂಡ್ 3 ಬರೋ ಅಷ್ಟರಲ್ಲಿ 38Kಗೆ ಬಂದು ನಿಂತಿದೆ. ಓಕೆ, ಎಸ್, ಸೊ ದ ನೆಕ್ಸ್ಟ್ ಕಾಲೇಜ್ ಈಸ್ ಬಸವೇಶ್ವರ ಇಂಜಿನಿಯರಿಂಗ್ ಕಾಲೇಜ್. ಸೊ ಇದರಲ್ಲಿ ಇದಿಷ್ಟು ಬ್ರಾಂಚಸ್ ಅವೈಲೇಬಲ್ ಇದೆ ಮಕ್ಕಳ. ಓಕೆ, ಸೊ CSಗೆ ನೋಡೋದಾದರೆ ರೌಂಡ್ 1ನಲ್ಲಿ ಕಟ್ ಆಫ್ 97K ಇದೆ ಮಕ್ಕಳ, ವಿಚ್ ಈಸ್ ವೆರಿ ಲೋ, ಹೌದಲ್ವಾ? ಸೊ ಅದೇ ರೌಂಡ್ 3ಗೆ ಬರೋದಾದರೆ 247K ಇದೆ. ಓಕೆನಾ ಮಕ್ಕಳ? ಸೊ ಇನ್ನು ECಗೆ ಡಿಸ್ಕಸ್ ಮಾಡೋದಾದರೆ ಕಟ್ ಆಫ್ 126K ಇದೆ ರೌಂಡ್ 1ನಲ್ಲಿ. ಸೊ ಅದೇ ರೌಂಡ್ 3 ಬರೋ ಅಷ್ಟರಲ್ಲಿ 216Kಗೆ ಬಂದು ನಿಂತಿದೆ. ಸೊ ದ ನೆಕ್ಸ್ಟ್ ಕಾಲೇಜ್ ಈಸ್ ಗ್ಲೋಬಲ್ ಅಕಾಡೆಮಿ ಆಫ್ ಟೆಕ್ನಾಲಜಿ. ಸೊ ಇದರಲ್ಲೂ ಕೂಡ CSಗೆ ಇರುವಂಥ ಕಟ್ ಆಫ್ ರೌಂಡ್ 1ನಲ್ಲಿ 21K ಇದೆ ಮಕ್ಕಳ. ಸೊ ರೌಂಡ್ 3 ಬರೋ ಅಷ್ಟರಲ್ಲಿ 29Kಗೆ ಬಂದು ನಿಂತಿದೆ. ಓಕೆ, ಇನ್ನು ISಗೆ ರೌಂಡ್ 1ನಲ್ಲಿ 26K ಇದೆ, ಅದೇ ರೌಂಡ್ 3 ಬರೋ ಅಷ್ಟರಲ್ಲಿ 37Kಗೆ ಬಂದು ನಿಂತಿದೆ. ಓಕೆ, ಇನ್ನು ECಗೆ ಡಿಸ್ಕಸ್ ಮಾಡೋದಾದರೆ 29K ಇದೆ ರೌಂಡ್ 1ನಲ್ಲಿ. ಸೊ ಅದೇ ರೌಂಡ್ 3 ಬರೋ ಅಷ್ಟರಲ್ಲಿ 40Kಗೆ ಬಂದು ನಿಂತಿದೆ.
ಓಕೆ, ಸೊ ಮಕ್ಕಳ ಈ ಪಾಯಿಂಟಲ್ಲಿ ನೀವು ರ್ಯಾಂಕ್ ಬಗ್ಗೆ ಜಾಸ್ತಿ ತಲೆ ಕೆಡಿಸ್ಕೋಬೇಡಿ. ಹೇಗೆ ಗುಡ್ ಕಾಲೇಜ್ ಗುಡ್ ಬ್ರಾಂಚ್ನ ಪಡ್ಕೊಳ್ಳೋದು ಅದ್ರ ಬಗ್ಗೆ ಜಾಸ್ತಿ ಕನ್ಸರ್ನ್ ಇರಲಿ ನಿಮ್ಮದು. ಓಕೆನಾ ಮಕ್ಕಳ? ಎಸ್, ಸೊ ಐ ಹೋಪ್ ಈ ವಿಡಿಯೋದಲ್ಲಿ ಯಾವ ಕಾಲೇಜಸ್ಗೆ ಎಷ್ಟು ಕಟ್ ಆಫ್ ಇದೆ ಅಂತ ಅರ್ಥ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಇದೇ ರೀತಿ ಮತ್ತಷ್ಟು ಗೈಡೆನ್ಸ್ಗೋಸ್ಕರ ನೀವು ಫಾಲೋ ಮಾಡಿ ವೇದಾಂತು ಕರ್ನಾಟಕ ಚಾನೆಲ್.